ಗುರು, ಈ ವಿಡಿಯೋದಲ್ಲಿ ನಿಮಗೆ ಸಣ್ಣದೊಂದು ಅಪ್ಡೇಟು. ನನ್ನ ಗಾಡಿಗೆ ಹೊಸದೊಂದು ಸಿಸ್ಟಮ್ ಹಾಕ್ಸ್ತಾ ಇದ್ದೀನಿ. ಅಂದರೆ ಇನ್ನೂ ಫಿಟ್ ಮಾಡಿಸಿಲ್ಲ. ತೋರಿಸ್ತೀನಿ ನೋಡಿ ಯಾವ ಸಿಸ್ಟಮು ಏನು ಅಂತ. ನೋಡಿ, ಡೈಮೆಂಡು X80S ಅಂತ. ಇದು ಆಲ್ರೆಡಿ ಓಪನ್ ಆಗಿದೆ, ಯಾಕಂದರೆ ಗ್ಯಾರಂಟಿ ಬಿಲ್ಲೆಲ್ಲ ಬರಿಬೇಕಲ್ಲ, ಹಾಗಾಗಿ ಓಪನ್ ಆಗಿದೆ. ನೋಡ್ತಾ ಇರ್ಬೋದು ಆಕ್ಸೆಸರೀಸ್. ಇದರಲ್ಲೆಲ್ಲ ಕೇಬಲ್ಗಳಿದ್ದಾವೆ, ವ್ಯಾರಂಟಿ ಕಾರ್ಡು. ಇದು ಗೈಡ್ಲೈನ್ಸ್ ಬುಕ್ ಇದೆ. ನೋಡ್ತಾ ಇರ್ಬೋದು ಸಿಸ್ಟಮ್ ಈ ಥರ ಬರುತ್ತೆ ಗುರು, ಒರಿಜಿನಲ್. ಇದು 3rd ಜನ್ರೇಷನ್ದು. ಇದು ನಿಮಗೆ ಒಂದು ನಿಮಿಷ, ನ್ಯೂ ಎಕ್ಸ್ಪೀರಿಯನ್ಸ್ ಆಫ್ ಸ್ಪಾಟ್. ಇದು ಸ್ಟೋರೇಜ್ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಇಲ್ಲಿ ಇಂಚ್ ಬಂದು 10.1 ಇದೆ. 6+128 GB, 6 GB ರ್ಯಾಮು, 128 GB ಸ್ಟೋರೇಜ್ ಬರುತ್ತೆ. ಇದು ಕಾಸ್ಟ್ ಬಂದು ಗುರು ಒಂದೊಂದು ಕಡೆ ಒಂದೊಂದು ರೇಟ್ ಇದೆ. ನೀವು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದ್ರೂ ಇದ್ರದ್ದು ಬೇಸ್ ವೇರಿಯಂಟು ಅಂದರೆ 4 GB ರ್ಯಾಮು, 64 GB ಸ್ಟೋರೇಜು, ಅದೇ ನಿಮಗೆ ಹತ್ತತ್ರ 17,000 ಬೀಳುತ್ತೆ. ನಾನು ಇದನ್ನು JC ರೋಡಲ್ಲಿ ತಂದಿದ್ದು. ಅಲ್ಲಿ ಒಂದೊಂದು ಶಾಪಲ್ಲಿ 13,000, 12,000 ಆ ಥರ ಹೇಳಿದ್ರು. ನನಗೆ ಫೈನಲಿ 11,850 ರೂಪಾಯಿಗೆ ಸಿಕ್ಕಿದೆ. ಇದ್ರ ಜೊತೆಗೆ ಇನ್ನೇನು ಬಂದಿಲ್ಲ ಗುರು, ಕ್ಯಾಮ್ರಾ ಏನೂ ಇಲ್ಲ ಸದ್ಯಕ್ಕೆ. ಫಸ್ಟು ಸಿಸ್ಟಮ್ ಒಂದು ಹಾಕ್ತೀನಿ, ಅದಾದಮೇಲೆ ಹಳೆ ಸಿಸ್ಟಮು ನೋಡ್ತಾ ಇರ್ಬೋದು ತೆಗ್ದಾಕ್ಬಿಟ್ಟಿದ್ದೀನಿ. ಸ್ಪೀಕರೆಲ್ಲ ಆಲ್ರೆಡಿ ಇದೆ. ಸಿಸ್ಟಮ್ ಒಂದು ಹಾಕ್ಬಿಟ್ಟು ಆಮೇಲೆ ಡ್ಯಾಶ್ ಕ್ಯಾಮ್ರಾ ಒಂದು ಹಾಕೋಣಂತೆ. ಡ್ಯಾಶ್ ಕ್ಯಾಮ್ರಾನು ತೆಗ್ದಾಕಿದ್ದೀನಿ. ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ. ಇದನ್ನು ಫಿಟ್ ಮಾಡಿಸ್ಕೊಂಡು ಸಿಗ್ತೀನಿ ನಿಮಗೆ. ಫೈನಲಿ ಸಿಸ್ಟಮ್ ಎಲ್ಲ ಫಿಟ್ ಮಾಡಿಸಿದ್ದೀನಿ, ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ನೋಡ್ತಾ ಇರ್ಬೋದು ಈ ಥರ ಲುಕ್ ಬರುತ್ತೆ. ಆನ್ ಮಾಡ್ತೀನಿ. ಡೈಮೆಂಡ್ X80S ಅಂತ, ಒರಿಜಿನಲ್. ಸಖತ್ತು ಸ್ಮೂತಾಗಿ ವರ್ಕ್ ಆಗುತ್ತೆ ಗುರು, ನನಗಂತೂ ಸಖತ್ತು ಇಷ್ಟ ಆಗೋಯ್ತು. ಆದರೆ ಇನ್ನೊಂದು ಬೇರೆ ಸೆಟ್ಟಿಂಗ್ ಮಾಡ್ಕೋಬೇಕು, ತೋರಿಸ್ತೀನಿ ರೀ ಯಾವ ಥರ ಏನು ಅಂತ. ನನ್ನರಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಆಗಿದೆ ಅಂದರೆ, ಇದು ಫ್ರೇಮು ಸ್ವಲ್ಪ ನೀಟಾಗಿ ಕೂರಿಸಿಲ್ಲ. ನೋಡಿ, ಹೋಮ್ ಸ್ಕ್ರೀನ್ ಈ ಥರ ಬರುತ್ತೆ. ನೀವು ಯಾವ್ದು ಬೇಕಾದ್ರೂ ಇಟ್ಕೋಬೋದು. ಈ ಥರ ಸಕ್ಕತ್ತಾಗಿ ಬರುತ್ತೆ ಗುರು. ಆದರೆ ನೋಡಿ, ಇದೆಯಲ್ಲ ಇಷ್ಟಕ್ಕೆ ಮಾತ್ರ ಸ್ಕ್ರೀನು, ಇಲ್ಲಿ ಮಾತ್ರ ಇದು ತೋರಿಸ್ತಾ ಇರುತ್ತೆ. ಡೈರೆಕ್ಟಾಗಿ ನಾವಿಗೇಷನ್ ಇಲ್ಲೇ ಕ್ಲಿಕ್ ಮಾಡ್ಬೋದು. ಬ್ಲೂಟೂತು, ಟೈಮಿಂಗ್ಸು, ಅಪ್ಲಿಕೇಶನ್ ತೋರಿಸ್ತೀನಿ ನೋಡಿ. ಆ್ಯಂಡ್ರಾಯ್ಡ್ TS GPRS ಟೆಸ್ಟ್ ಅಂತ ಐತೆ. ಆಮೇಲೆ ಅಪ್ಲಿಕೇಶನ್ ಇನ್ಸ್ಟಾಲು, ಆಕ್ಸೆಸ್ಸು, ಬ್ಲೂಟೂತು, ಆಮೇಲೆ ಕ್ರೋಮು ಮಾಮೂಲಿ ಎಲ್ಲ ಇದ್ದಾವೆ. ನಿಮಗೆ ಇನ್ನೊಂದು ಆಪಲ್ ಪ್ಲೇನೂ ಇದೆ ಗುರು. ಇದರಲ್ಲಿ ನೀವು ಫೋನಿಂದ ಅಪ್ಲಿಕೇಶನ್ನ ಇದು ಮಾಡ್ಕೋಬೋದು. ಸ್ಟೇರಿಂಗ್ ಕಂಟ್ರೋಲು ಬರುತ್ತೆ. ಆದರೆ ನಮ್ಮದ್ರಲ್ಲಿ ಏನು ಬಟನ್ಸ್ ಇಲ್ಲ ಐಚಾರಲ್ಲಿ. ಹೀಗಾಗಿ ನಾನೊಂದು ಜಿಯೋ ಹಾಟ್‌ಸ್ಟಾರ್ ಒಂದು ಮಾತ್ರ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೋಡಿ. ಫೋನ್ ಕನೆಕ್ಟ್ ಮಾಡ್ಕೋಬೋದು, ಆರಾಮಾಗಿರುತ್ತೆ. ಪ್ಲೇಸ್ಟೋರ್ ಇರುತ್ತೆ, FM ಎಲ್ಲ ಬರುತ್ತೆ. ಮ್ಯಾಪು ಅಷ್ಟೇ ಸೂಪರಾಗಿ ವರ್ಕ್ ಆಗುತ್ತೆ ಗುರು. ನಾನೆಲ್ಲ ಆಲ್ರೆಡಿ ಇದು ಫಿಟ್ ಮಾಡಿಸಿ 3-4 ದಿನ ಆಗಿ ಚೆನ್ನಾಗಿ ಯೂಸ್ ಆಗ್ತಿರೋದ್ರಿಂದ ಯಾರು ತೊಗೊಳಂಗಿರೋ ತಗೊಳ್ಳಿ, ಸೂಪರಾಗಿದೆ ಮಾತ್ರ. ಇದರಲ್ಲಿ ಫ್ಯಾನ್ ಆಪ್ಷನ್ನು ಇದೆ ಗುರು, ನೀವು ಸೆಟ್ಟಿಂಗ್ ಮಾಡ್ಕೋಬೋದು. ಯಾವಾಗಲೂ 24/7 ಆನ್ ಆಗುತ್ತೆ ಮೇಲ್ಗಡೆ ಆನ್ ಮಾಡಿದ್ರೆ. ಸರಿ ತೋರಿಸ್ತೀನಿ ರೀ ನಿಮಗೆ ನೋಡಿ, ತಿರುಗ್ತಾ ಇದೆ.
ಇದು ಆಫ್ ಮಾಡ್ಬೋದು. ಎಷ್ಟು ಡಿಗ್ರಿ ಟೆಂಪ್ರೇಚರ್ ಬಂದಾಗ ಫ್ಯಾನನ್ನು ಹಾಕಬೇಕು ಅಂದ್ಬಿಟ್ಟು ತೋರಿಸ್ತಾ ಇದೆ. ನಾನು 70ಕ್ಕೆ ಇಕ್ತೀನಿ. ಈಗ 70 ಡಿಗ್ರಿಗೆ ಬಂದರೆ ಈಗ ನೋಡಿ 55 ಪಾಯಿಂಟು ಈ ಥರ ತೋರಿಸ್ತಾ ಇದೆ CPU. ಡೈರೆಕ್ಟ್ ಹೋಮ್ ಬಟನ್ ನೋಡಿದ್ರೆ ಡೈರೆಕ್ಟ್ ಹೋಮ್ಗೆ ಹೋಗ್ಬಿಡುತ್ತೆ. ನೀವು ಇಲ್ಲೇನು ಬೇಕಾದ್ರೂ ಇಟ್ಕೋಬೋದು. ನಾನು ಸದ್ಯಕ್ಕೆ ಏನೂ ಇಟ್ಟಿಲ್ಲ. ಆಮೇಲೆ ಇದು ನೋಡಿ ಸಕ್ಕತ್ತಾಗಿ ಕೊಟ್ಟವನೆ. ಇಲ್ಲೇ ನೋಡಿ ವಾಲ್ಯೂಮಿಂಗ್ ಅಪ್ ಮಾಡ್ಬೋದು. ಇದು ನಿಮಗೆ ಚೇಂಜ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿದೆ ಗುರು. ಪಟ 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 ಅಂತ ವರ್ಕ್ ಆಗ್ತಿರುತ್ತೆ. ಸೇಮ್ ಮೊಬೈಲ್ ಯೂಸ್ ಆದಂಗೆ ಯೂಸ್ ಆಗುತ್ತೆ. ಚೆನ್ನಾಗಿದೆ ಮಾತ್ರ. ನಿಮಗೆ ಸ್ಟೋರೇಜ್ ಎಲ್ಲ ತೋರಿಸ್ತೀನಿ ಇದು. ನೋಡಿ ಸ್ಟೋರೇಜ್ ಬಂದು ನಿಮಗೆ 128 GB, ರ್ಯಾಮ್ ಬಂದು 6 GB ಇದೆ. ನೋಡಿ ಒಂದು ಚೂರು ಹೆಂಗಾಗದ ಗುರು, ಸೂಪರಾಗಿದೆ. ಡೈಮಂಡು ಸೂಪರಾಗಿ ಬಿಟ್ಟವನೆ ಮಾತ್ರ. ಇದು ಇಂಚಸ್ ಬಂದು 10.1 ಇಂಚಸ್ ಬರುತ್ತೆ. ನಿಮ್ಗೇನಾರ ಗ್ಲಿಚ್ ಆಯಿತು ಅಂದರೆ ಇಲ್ಲಿ ಇದು ಕೊಟ್ಟಿದ್ದಾರೆ ಸ್ವಿಚ್ಚು. ಇಲ್ಲಿ ಚುಚ್ಚಿಬಿಟ್ರೆ ಸಾಕು, ರೀಸ್ಟಾರ್ಟ್ ಆಗುತ್ತೆ. ಮತ್ತು ಏನಾರ ಗ್ಲಿಚ್ಚಾಗಿ ನಿಂತ್ಕೊಂತು ಅಂದರೆ ಬೈ ಮಿಸ್ಟೇಕು. ಓವರ್ ಹೀಟ್ ಆದಾಗ ಎಂಥ ಫೋನ್ ಎಂಥ ಟ್ಯಾಬ್ ಇದ್ರೂ ನಿಂತ್ಕೊಳ್ತೈತೆ, ಅದು ಕಾಮನ್ನು. ನನಗಂತೂ ಕೊಟ್ಟಿರೋ ದುಡ್ಡಿಗೆ ಪಕ್ಕಾ ವರ್ತು ಅಂತ ಅನ್ನಿಸ್ತು ಗುರು. ಸಕ್ಕತ್ತಾಗಿ ವರ್ಕ್ ಆಗುತ್ತೆ. ಯಾರು ತಗೊಳಂಗಿದ್ರೆ ನೋಡಿ, ಒಳ್ಳೆ ಕಡೆ ವಿಚಾರಿಸಿ ತಗೊಳ್ಳಿ. ಇದರಲ್ಲಿ ನಾನು ಮಾರ್ಕೆಟಲ್ಲಿ ವಿಚಾರಿಸಿರೋ ಪ್ರಕಾರ ತುಂಬ ಡಮ್ಮಿ ಪೀಸ್ಗಳಿದ್ದಾವೆ. ಒರಿಜಿನಲ್ ಡೈಮಂಡ್ ಸಿಗ್ತಾಯಿಲ್ಲ. ಅದರದ್ದೇ ಕಂಪ್ನಿ ಸೇಮ್ ಪ್ರಿಂಟೆಡ್ ಥರನೇ ಮಾಡಿ ಡೂಪ್ಲಿಕೇಟು ಬಿಡ್ತಾ ಇದ್ದಾರಂತೆ. ನಾನು ಸುಮಾರು ಅಂಗಡಿಯಲ್ಲಿ ವಿಚಾರಿಸಿ ನನಗೆ ಗೊತ್ತಿರೋ ಅಂಗಡಿಗೆ ಹೋಗಿ ಕೇಳ್ಕೊಂಡು ತೊಗೊಂಬಂದಿರೋದು. ಅವರು ಇದರಲ್ಲಿ ಸುಮಾರು ಮಾಡ್ಲುಗಳ್ನ ತೋರಿಸಿದ್ರು. ಅದರಲ್ಲಿ ವಿತ್ತು ನಿಮಗೆ ಲೋಗೋ ತೋರಿಸಿದೆ ಗೊತ್ತಾ ಸ್ಟಾರ್ಟಿಂಗಲ್ಲಿ, ಅದು ಒರಿಜಿನಲ್ ಡೈಮಂಡ್ ಲೋಗೋ ಮಾತ್ರ ಬರುತ್ತೆ. ನಿಮಗೆ ಬೇರೆದ್ರಲ್ಲೆಲ್ಲ ಆ ಥರ ಬರೋಲ್ಲ. ನೋಡ್ಕೊಂಡು ತಗೊಳ್ಳೋರು. ಇದಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.